ಸಾಮಾನ್ಯವಾಗಿ ಬಂದಿರೋ ಎಲ್ಲ ಅಪ್ಡೇಟ್ಗಳನ್ನ ಸೇರಿಸಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋದನ್ನ ನಾನಷ್ಟು ಇಷ್ಟಪಡೋದಿಲ್ಲ. ಬಿಕಾಸ್ ಪ್ರತಿ ಅಪ್ಡೇಟ್ ಹಿಂದೆನೂ ಅದರದ್ದೇ ಆದ ವಿಷಯಗಳಿರುತ್ತೆ, ಅದನ್ನ ಮಾತಾಡ್ಲೇಬೇಕಾಗಿರುತ್ತೆ. ಸೊ ಎಲ್ಲದನ್ನು ಕಂಬೈನ್ ಮಾಡಿದಾಗ ಅವುಗಳ ಬಗ್ಗೆ ಮಾತಾಡೋದಕ್ಕೆ ಸ್ಪೇಸ್ ಇರೋದಿಲ್ಲ ಅಂಡ್ ವಿಡಿಯೋ ಕೂಡ ಲೆಂತಿ ಆಗ್ಬಿಡತ್ತೆ. ಆದ್ರೆ ರೀಸೆಂಟ್ ಆಗಿ ಒಂದೇ ಸಮ ಅಪ್ಡೇಟ್ಗಳ ಸುರಿಮಳೆ ಆಗಿದ್ರಿಂದ ಸಪರೇಟ್ ವಿಡಿಯೋ ಮಾಡೋ ಅಷ್ಟು ಟೈಮ್ ಸಿಕ್ಕಿರ್ಲಿಲ್ಲ. ಹಾಗಾಗಿನೇ ಇವತ್ತು ಈ ವಿಡಿಯೋದಲ್ಲಿ ಎಲ್ಲದನ್ನು ಒಟ್ಟಿಗೆನೆ ಕವರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ಸೆಗ್ಮೆಂಟ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಟ್ಟು ನಿಮ್ಮ ರೆಸ್ಪಾನ್ಸ್ ಅನ್ನ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಕೊಡಿ. ಇನ್ನ ಇನ್ಸ್ಟಾಗ್ರಾಮ್ ನಲ್ಲೂ ನಮ್ಮ ಪೇಜ್ ಅವೈಲೇಬಲ್ ಇದೆ, ಖಂಡಿತ ಫಾಲೋ ಮಾಡಿ. ಅಲ್ಲೂ ಕೂಡ ಕ್ವಿಕ್ ಅಪ್ಡೇಟ್ಸ್ ನ ಶೇರ್ ಮಾಡ್ತಿರ್ತೀನಿ. ಸರಿ, ಹೇಳಿದ್ದಂತೂ ಆಯ್ತು. ಇದ್ರ ಮೇಲೂ ಮತ್ತೆ ಟೈಮ್ ವೇಸ್ಟ್ ಮಾಡೋದಕ್ಕೆಲ್ಲ ಹೋಗಲ್ಲ, ಬನ್ನಿ ಶುರು ಮಾಡೋಣ. ರಿಚರ್ಡ್ ಆಂಟನಿ ವಿತ್ ಹೊಂಬಾಳೆ ಫಿಲ್ಮ್ಸ್. ಕಳೆದ 2 ವಾರದಿಂದ ಈ ಒಂದು ವಿಷಯ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ರಿಚರ್ಡ್ ಆಂಟನಿ ಹೊಂಬಾಳೆಯಿಂದ ಎಕ್ಸಿಟ್ ಆಯ್ತಂತೆ. ಅದನ್ನ ರಕ್ಷಿತ್ ಅವರು ತಾವೇ ಸ್ವತಃ ತಮ್ಮ ಹೋಮ್ ಬ್ಯಾನರ್ ಪರಂವಾದಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದಷ್ಟು ಬೇಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ, ಅದು ಇದು ಅಂತ. ಹಾಗೆ ರಕ್ಷಿತ್ ಅವರು 100 ಕೋಟಿ ಬಜೆಟ್ ಎಸ್ಟಿಮೇಷನ್ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಜೊತೆ ಭಿನ್ನಾಭಿಪ್ರಾಯ ಆಗಿ ಇಬ್ರು ಈ ಡೀಲ್ ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅನ್ನೋ ವದಂತಿ ಕೂಡ ಹರಿದಾಡಿತ್ತು. ಬಟ್ ಫೈನಲಿ ಅದಕ್ಕೆಲ್ಲ ಈಗ ಫುಲ್ ಸ್ಟಾಪ್ ಬಿದ್ದಿದೆ. ಹೊಂಬಾಳೆ ಆಪ್ತರೆ ಹೇಳೋ ಪ್ರಕಾರ ಈಗಾಗ್ಲೇ ರಕ್ಷಿತ್ ಶೆಟ್ಟಿ ಅವರು ಸ್ಕ್ರಿಪ್ಟ್ ಇಂದ ಹಿಡಿದು ಕಂಪ್ಲೀಟ್ ಪ್ರೀ ಪ್ರೊಡಕ್ಷನ್ ಕೆಲಸಗಳನ್ನ ಮುಗಿಸ್ಕೊಂಡಿದ್ದಾರಂತೆ. ಅಂಡ್ ಸಿನಿಮಾದ ಮುಹೂರ್ತಕ್ಕೆ ಹೊಂಬಾಳೆ ಟೀಮ್ ಅವರೇ ಎಲ್ಲಾ ಸಿದ್ಧತೆನೂ ಮಾಡ್ಕೊಳ್ತಿರುವಾಗ ಈ ಡೀಲ್ ಕ್ಯಾನ್ಸಲ್ ಆಯ್ತಾ ಅನ್ನೋ ಪ್ರಶ್ನೆ ಎಲ್ಲಿಂದ ಬಂತು? ಅದೆಲ್ಲ ಬರೀ ರೂಮರ್ಸ್ ಅಷ್ಟೇ ಅಂತ ಹೇಳೋದ್ರ ಮೂಲಕ ಕ್ಲಾರಿಟಿ ಕೊಟ್ಟಿದ್ದಾರೆ, ವಿಚ್ ಇಸ್ ಅ ಗುಡ್ ನ್ಯೂಸ್. ಯಾಕಂದ್ರೆ ರಕ್ಷಿತ್ ಅವರು ಈ ಸಿನಿಮಾದಿಂದ ತುಂಬಾ ದೊಡ್ಡದಾಗಿ ಏಮ್ ಮಾಡ್ತಾ ಇದ್ದಾರೆ. ಅಂಡ್ ಆ ದೊಡ್ಡ ಮಟ್ಟದ ರೀಚ್ ಪಡೆಯೋದಕ್ಕೆ ಹೊಂಬಾಳೆಗಿಂತ ಒಳ್ಳೆ ಆಪ್ಷನ್ ಮತ್ತೊಂದಿಲ್ಲ ಅನ್ನೋದು ನನ್ನ ಭಾವನೆ. ಸಪೋಸ್ ಪರಂವಾದಲ್ಲಿ ಪ್ರೊಡ್ಯೂಸ್ ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ, ಈ ಕಡೆ ಡೈರೆಕ್ಷನ್ ನೋಡ್ಕೋಬೇಕಾ, ಇಲ್ಲ ಪ್ರೊಡಕ್ಷನ್ ಕನ್ಸ್ಟೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಕಾ, ಅಥವಾ ಆಕ್ಟಿಂಗ್ ಬಗ್ಗೆ ಯೋಚನೆ ಮಾಡ್ಬೇಕಾ? ಬೇರೆಯವರಾಗಿದ್ರೆ ಎಲ್ಲದನ್ನೂ ನಿಭಾಯಿಸ್ಕೊಂಡು ಬೇಗ ಬೇಗ ಸಿನಿಮಾ ಮಾಡಿ ಮುಗಿಸಿರ್ತಿದ್ರೇನೋ. ಬಟ್ ಶೆಟ್ರು ಬಗ್ಗೆ ಗೊತ್ತಲ್ವಾ, ಎಂತ ಪರ್ಫೆಕ್ಷನಿಸ್ಟ್ ಅಂತ. ಸೊ ಹೀಗಿರುವಾಗ ಅವರೇ ಪ್ರೊಡ್ಯೂಸ್ ಮಾಡೋ ಸಿಚುವೇಶನ್ ಬಂದಿದ್ರೆ, ಅದರಲ್ಲೂ ರಕ್ಷಿತ್ ಅವರ ಫಿಲ್ಮ್ ಮೇಕಿಂಗ್ ಪ್ರೊಸೆಸ್ ನ ಗಮನದಲ್ಲಿಟ್ಕೊಂಡು ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಇದಕ್ಕೆ ಇನ್ನೂ 1-2-3 ವರ್ಷ ತಗೊಂಡಿರೋದು. ಅಂಡ್ ಈಗ್ಲೂ ಏನ್ ಬಹಳ ಬೇಗ ಮುಗಿದು ಬಿಡತ್ತೆ ಅಂತ ಹೇಳ್ತಿಲ್ಲ, ಬಟ್ ಅವ್ರ ಮೇಲಿರೋ ಬರ್ಡನ್ ಕಡಿಮೆ ಆಗಿದೆ. ಸ್ಪೆಷಲಿ ಪ್ರೊಡಕ್ಷನ್ ಅನ್ನೋ ದೊಡ್ಡ ಜವಾಬ್ದಾರಿ ಅವ್ರ ಮೇಲೆ ಇರೋದಿಲ್ಲ. ಎನಿವೇಸ್, ಕೊಲಾಬರೇಷನ್ ಅಂತೂ ಪಕ್ಕಾ ಆಗಿದೆ. ಅಂಡ್ ಸಿನಿಮಾದ ಮುಹೂರ್ತನ ಮಾರ್ಚ್ 28 ಅಂದ್ರೆ ಉಳಿದವರು ಕಂಡಂತೆ ರಿಲೀಸ್ ಆಗಿ 10 ವರ್ಷದ ಸಂಭ್ರಮಕ್ಕೆ ರಿಚರ್ಡ್ ಆಂಟನಿನ ಲಾಂಚ್ ಮಾಡೋ ಪ್ಲಾನ್ಸ್ ಇದೆಯಂತೆ. ಬಟ್ ಅದು ಏಪ್ರಿಲ್ 2ನೇ ವಾರಕ್ಕೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಅದೇ ದಿನ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಹೊಂಬಾಳೆ ಅವರು ಅಟೆನ್ಷನ್ ನ ಡೈವರ್ಟ್ ಮಾಡೋದಕ್ಕೆಲ್ಲ ಹೋಗಲ್ಲ ಮೋಸ್ಟ್ ಪ್ರಾಬಬ್ಲಿ. ಡೆವಿಲ್ ಫಸ್ಟ್ ಲುಕ್ ಆನ್ ಫೆಬ್ರವರಿ 16th. ದರ್ಶನ್ ಅವರ ಹುಟ್ಟುಹಬ್ಬ ಇದೇ ತಿಂಗಳು 16ನೇ ತಾರೀಕು ಇರೋದ್ರಿಂದ ಆ ದಿನ ಒಂದಷ್ಟು ಮೇಜರ್ ಅಪ್ಡೇಟ್ಗಳು ಬರ್ಬೋದು. ಅಂಡ್ ಅದರಲ್ಲಿ ಒಂದು ಡೆವಿಲ್ ಫಸ್ಟ್ ಲುಕ್. ಅಂದ ಹಾಗೆ ಇದು ಬರೀ ಫಸ್ಟ್ ಲುಕ್ ಪೋಸ್ಟರ್ ಆಗಿರೋದಿಲ್ಲ, ಬದಲಾಗಿ ಫಸ್ಟ್ ಲುಕ್ ಟೀಸರ್ನೇ ರಿಲೀಸ್ ಮಾಡ್ತಾ ಇದ್ದಾರೆ. ಅಂಡ್ ಮಾಹಿತಿ ಪ್ರಕಾರ ಸಿನಿಮಾದ ಫಸ್ಟ್ ಶೆಡ್ಯೂಲ್ ಆಲ್ರೆಡಿ ಶುರುವಾಗಿದೆ. ಶೂಟಿಂಗ್ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಹಾಗೆ ಟೀಸರ್ಗೆ ಅಂತಾನೆ ಒಂದು ಸಪರೇಟ್ ವಿಡಿಯೋನ RR ನಗರ ಸ್ಟುಡಿಯೋಸ್ ಅಲ್ಲಿ ಶೂಟ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಕೂಡ ಇದೆ. ಸೊ ಲೆಟ್ಸ್ ವೇಟ್ ಅಂಡ್ ಸಿ. ಇನ್ನ ಡೆವಿಲ್ ಸಿನಿಮಾಗೆ ನಾಯಕಿಯಾಗಿ ರಚನಾ ರೈ ಅವರು ಫೈನಲೈಸ್ ಆಗಿದ್ದಾರೆ ಅನ್ನೋ ಸುದ್ದಿ ಕೂಡ ಇತ್ತು. ಆದ್ರೆ ಆ ರೀತಿ ಮಾಹಿತಿ ಬಂದು 2 ದಿನಕ್ಕೆ ಇದೆಲ್ಲ ಫೇಕ್, ಅವರನ್ನ ಚಿತ್ರತಂಡ ಸೆಲೆಕ್ಟ್ ಮಾಡಿಲ್ಲ, ಅಫಿಷಿಯಲ್ ನ್ಯೂಸ್ ಏನಿದೆ ಅದನ್ನ ನಾವೇ ನಮ್ಮ ವೈಷ್ಣವ್ ಸ್ಟುಡಿಯೋಸ್ ಅಲ್ಲಿ ತಿಳಿಸ್ತೀವಿ ಅಂತ ಹೇಳಿ ಮಿಲನಾ ಪ್ರಕಾಶ್ ಅವರೇ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾಗಿ ನಾವು ಕೂಡ ಫೆಬ್ರವರಿ 16ರವರೆಗೆ ಕಾಯಲೇಬೇಕು. ಇನ್ಸ್ಪೆಕ್ಟರ್ ವಿಕ್ರಮ್ ರಿಟರ್ನ್ಸ್. ಶಿವಣ್ಣ ಹಾಗೆ ಲಕ್ಕಿ ಗೋಪಾಲ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಿರೋ ಈ ಸಿನಿಮಾ ಈಗಾಗ್ಲೇ ಪ್ರೊಡಕ್ಷನ್ ಹಂತಕ್ಕೆ ಬಂದು ನಿಂತಿದೆ. ಅಂಡ್ ಶೂಟಿಂಗ್ ಕೂಡ ಆದಷ್ಟು ಬೇಗ ಶುರು ಆಗಲಿದೆಯಂತೆ. ಇನ್ನು ಸಿನಿಮಾ ಟೀಮ್ ಕಡೆ ನೋಡಿದ್ರೆ ಡೈರೆಕ್ಟರ್ ಆಗಿ ಲಕ್ಕಿ ಗೋಪಾಲ್ ಅವರು, ಡೈಲಾಗ್ ರೈಟರ್ ಆಗಿ ಮಾಸ್ತಿ ಅವರು, DOP ಆಗಿ ದೀಪು S ಕುಮಾರ್ ಅವರು, ಆಕ್ಷನ್ ಡೈರೆಕ್ಟರ್ ಆಗಿ ಚೇತನ್ ಡಿಸೌಜಾ ಅವರು, ಹೀಗೆ ಇನ್ನೂ ಕೆಲವು ಹೆಸರುಗಳು ಅಧಿಕೃತವಾಗಿದೆ. ಶಿವಣ್ಣ ಅವರ ಲೈನಪ್ ಗಳನ್ನ ನೋಡಿದ್ರೆ ಇದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತಾರೋ, ಯಾವಾಗ ಶೂಟ್ ಮಾಡ್ತಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಬಿಕಾಸ್ ಅಷ್ಟೊಂದು ಪ್ರಾಜೆಕ್ಟ್ ಗಳನ್ನ ಒಪ್ಕೊಂಡಿದ್ದಾರೆ ಶಿವಣ್ಣ ಅವರು. ಬಟ್ ಸ್ಟಿಲ್ 89ರಲ್ಲಿ ರಿಲೀಸ್ ಆಗಿದ್ದ ಇನ್ಸ್ಪೆಕ್ಟರ್ ವಿಕ್ರಮ್ ಅಂಡ್ ಅದರಲ್ಲಿ ಶಿವಣ್ಣ ಅವರ ಕ್ಯಾರೆಕ್ಟರೈಸೇಷನ್ ನನಗೆ ಸಖತ್ ಇಷ್ಟ ಆಗಿತ್ತು. ಸೊ ಮತ್ತೆ ಆ ಪಾತ್ರನ ನೋಡೋದಕ್ಕೆ, ಪರ್ಟಿಕ್ಯುಲರ್ಲಿ ಈ ಸೀಕ್ವೆಲ್ಗೋಸ್ಕರ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಮ್ಯಾಕ್ಸ್. ಇತ್ತೀಚೆಗೆ ಕಿಚ್ಚ ಸುದೀಪ್ ಅವರು Q&A ಸೆಷನ್ ಮಾಡಿದ್ರು ಟ್ವಿಟರ್ ಅಲ್ಲಿ. ಅಂಡ್ ಅದರಲ್ಲಿ ತುಂಬಾ ಜನ ಮ್ಯಾಕ್ಸ್ ರಿಲೀಸ್ ಯಾವಾಗ, 6 ತಿಂಗಳಾಯ್ತು ಶೂಟಿಂಗ್ ಶುರುವಾಗಿ, ಅಪ್ಡೇಟ್ ಎಲ್ಲಿ ಅಂತಾನೆ ಕೇಳಿದ್ರು. ಅಂಡ್ ಅದಕ್ಕೆ ಚೆನ್ನೈನಲ್ಲಿ ಫ್ಲಡ್ಸ್ ಬಂದು ಶೂಟಿಂಗ್ ನಿಂತಿತ್ತು, ಸಮಾಧಾನ ಇರ್ಲಿ, ಎಲ್ಲ ಮುಗಿದ ಮೇಲೆ ನಾವೇ ಮುಂದೆ ಬಂದು ಅಪ್ಡೇಟ್ ಕೊಡ್ತೀವಿ ಅಂತ ಸುದೀಪ್ ಅವರು ಆನ್ಸರ್ ಮಾಡಿದ್ರು. ಸೊ ಈಗ ಅಲ್ಲಿಂದನೇ ಒಂದು ಸಖತ್ ಅಪ್ಡೇಟ್ ಹೊರಗೆ ಬಂದಿದೆ. ಅದೇನಂದ್ರೆ ಮಹಾಬಲಿಪುರಂನಲ್ಲಿ ಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಭರದಿಂದ ಸಾಗ್ತಾ ಇದೆ. ಅಂಡ್ ಜಾಸ್ತಿ ಅಂದ್ರೆ ಇನ್ನೊಂದು 10 ದಿನ ಅಷ್ಟೇ ಶೂಟಿಂಗ್ ಕಂಪ್ಲೀಟ್ ಆಗ್ಬಿಡುತ್ತೆ. ಅಂಡ್ ಆಫ್ಟರ್ ದಟ್ ಫೆಬ್ರವರಿ ಲಾಸ್ಟ್ ವೀಕ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಬಿಗ್ ಅಪ್ಡೇಟ್ ಬರೋ ಸಾಧ್ಯತೆ ಇದೆ. ಯುವ ಆನ್ ಮಾರ್ಚ್ 28.
ರೀಸೆಂಟ್ ಆಗಿ ಒಂದು ಸರಳ ಪ್ರೇಮ ಕಥೆ ಸಿನಿಮಾದ ಪ್ರೀಮಿಯರ್ನಲ್ಲಿ ಯುವ ರಾಜ್ಕುಮಾರ್ ಅವರು ಕಾಣಿಸ್ಕೊಂಡಿದ್ರು ಅಂಡ್ ಮಾಧ್ಯಮದ ಜೊತೆ ಇಂಟರಾಕ್ಟ್ ಮಾಡುವಾಗ ಯುವ ಸಿನಿಮಾಗೆ ಸಂಬಂಧಪಟ್ಟಂತೆ ಅವರು ಒಂದೆರಡು ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ. ಸೊ ಅದ್ರ ಪ್ರಕಾರ ಯುವ ಹೇಳಿದ ರೀತಿನೇ ಮಾರ್ಚ್ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅಂಡ್ ಈಗ ಫೈನಲ್ ಶೂಟ್ ನಡೀತಾ ಇದೆ. ಇನ್ನೊಂದು 3-4 ದಿನ ಬಾಕಿ ಇದೆ. ಸೊ ಅದಾದ ಮೇಲಿಂದ ಅಪ್ಡೇಟ್ಸ್ ಬರಲಿದೆಯಂತೆ. ಇನ್ನು ಇಲ್ಲಿವರೆಗೆ 96 ದಿನಗಳಷ್ಟು ಚಿತ್ರೀಕರಣ ಮಾಡಿದೆಯಂತೆ ಯುವ ತಂಡ. ಅಂಡ್ ಯುವರಾಜ್ ಕುಮಾರ್ ಅವರು ಹೇಳೋ ಹಾಗೆ ಶೂಟಿಂಗ್ ಕಂಪ್ಲೀಟ್ ಆಗಿ ಮುಂದಿನ ವಾರದಿಂದ ಅಪ್ಡೇಟ್ಸ್ ಬರುತ್ತೆ. ಹಾಗೆ ಮಾರ್ಚ್ 18ಕ್ಕೆ ಅಪ್ಪು ಅವರ ಬರ್ಡೇ ದಿನ ಗ್ರ್ಯಾಂಡ್ ಪ್ರೀ ರಿಲೀಸ್ ಇವೆಂಟ್ ನಡೆಯುವಂತ ಸಾಧ್ಯತೆನೂ ಇದೆ. ಮಾರ್ಟಿನ್ ಹೀಗೆ 4 ತಿಂಗಳ ಹಿಂದೆ ಧ್ರುವ ಅವರು ಹೇಳಿದ್ರು, ಸಿನಿಮಾ ಶೂಟಿಂಗ್ ಇಂದ ಹಿಡಿದು ಎಡಿಟಿಂಗ್, ಡಬ್ಬಿಂಗ್, ರೀ ರೆಕಾರ್ಡಿಂಗ್ ಎಲ್ಲದೂ ಮುಗ್ದೋಗಿದೆ. ಜಸ್ಟ್ CGI ವರ್ಕ್ ಟೈಮ್ ತಗೊಳ್ತಾ ಇದೆ ಅಷ್ಟೇ. ಅಂಡ್ ಅದು ಕಂಪ್ಲೀಟ್ ಆಗಿ ಫಸ್ಟ್ ಕಾಪಿ ಕೈಗೆ ಬಂದ ತಕ್ಷಣನೇ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ. ಬಟ್ ಈಗ ನೋಡಿದ್ರೆ ಸಿನಿಮಾ ಮತ್ತೆ ಶೂಟಿಂಗ್ ಹಂತಕ್ಕೆ ಬಂದು ನಿಂತಿದೆ. ಅಂಡ್ ಈ ಫೈನಲ್ ಶೂಟ್ ಸುಮಾರು ಒಂದು 20 ದಿನ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮಾರ್ಟಿನ್ ಭವಿಷ್ಯ ಏನಾಗತ್ತೋ ಕಾದು ನೋಡ್ಬೇಕು. ಒಟ್ನಲ್ಲಿ ಇವ್ರ ಗ್ರೌಂಡ್ ಲೆವೆಲ್ ಪ್ಲಾನಿಂಗ್ ಸರಿ ಇಲ್ಲ ಅನ್ನೋದಂತೂ ಎದ್ದು ಕಾಣುತ್ತೆ. ಅದ್ರ ಬಗ್ಗೆ ಸಪರೇಟ್ ವಿಡಿಯೋನ ಆದಷ್ಟು ಬೇಗನೆ ಮಾಡ್ತೀನಿ. ಹಾಗಾಗಿನೇ ಈ ವಿಡಿಯೋದಲ್ಲಿ ಕಮ್ಮಿ ಹೇಳ್ತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನ ಸ್ಟ್ರಾಂಗ್ ಬಜ್ ಅಂತಾನೂ ಒಂದಷ್ಟು ವಿಷಯಗಳಿವೆ. ರಾಕಿಂಗ್ ಸ್ಟಾರ್ ಯಶ್ ವಿತ್ ಶಾರುಖ್ ಖಾನ್. ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಿರೋ ಟಾಕ್ಸಿಕ್ ಸಿನಿಮಾದಲ್ಲಿ ಒಂದು ಸ್ಟ್ಯಾಂಡ್ ಔಟ್ ಕ್ಯಾರೆಕ್ಟರ್ ಇದೆಯಂತೆ. ಸೊ ಅದನ್ನ SRK ಅವರು ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಈಗ ಟಾಕ್ಸಿಕ್ ಟೀಮ್ ಶಾರುಖ್ ಖಾನ್ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ. ಬಟ್ ಅವ್ರ ಕಡೆಯಿಂದ ಇನ್ನೂ ಯಾವುದೇ ಅಫಿಷಿಯಲ್ ಕನ್ಫರ್ಮೇಶನ್ ಬಂದಿಲ್ಲ. ಹಾಗೆ SRK ಅವರು ಈ ಪಾತ್ರನ ಒಪ್ಕೋತಾರ ಇಲ್ವಾ ಅದು ಕೂಡ ಗೊತ್ತಿಲ್ಲ. ಬಟ್ ವಿಷಯ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಸಂಜಯ್ ದತ್ ಇನ್ D58 ಹೈಪ್ ಕ್ರಿಯೇಟ್ ಮಾಡೋದ್ರಲ್ಲಿ ನಮ್ಮ ಪ್ರೇಮ್ಸ್ ಅವರು ಎಂಥ ನಿಪುಣರು ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ. ಅಂಡ್ ಈಗ ಪ್ಯಾನ್ ಇಂಡಿಯಾ ಅಸ್ತ್ರ ಕೂಡ ಅವ್ರ ಬಳಿ ಇರೋದ್ರಿಂದ ನಮ್ಮ ಮುಂದಿನ ಸಿನಿಮಾಗಳನ್ನ ದೊಡ್ಡ ಮಟ್ಟದಲ್ಲೇ ಟ್ರೀಟ್ ಮಾಡ್ತಾ ಇದ್ದಾರೆ. KD ಸಿನಿಮಾದಲ್ಲಿ ಈಗಾಗ್ಲೇ ಹೆವಿ ಸ್ಟಾರ್ ಕಾಸ್ಟ್ ಇಟ್ಕೊಂಡೆ ಮುನ್ನುಗ್ತಾ ಇದ್ದಾರೆ, ಅದು ನಿಮ್ಗೂ ಗೊತ್ತು. ಸೊ ಮತ್ತೆ ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ. ಆದ್ರೆ ಆಶ್ಚರ್ಯ ಆಗ್ತಿರೋದು ದರ್ಶನ್ ಅವರ ಸಿನಿಮಾ ಬಗ್ಗೆ. ಎನಿವೇಸ್ ಅವರಂತೂ ಸುಮ್ನೆ ಈ ರೀತಿ ಫೋಟೋಗಳನ್ನ ತೆಗೆಸ್ಕೊಳ್ಳಲಿಲ್ಲ. ತೆಗೆಸ್ಕೊಂಡ್ರು ಅದನ್ನ ಪರ್ಸನಲ್ ಆಗಿ ಇಡ್ತಿದ್ರು. ಬಟ್ KVN ಅವರೇ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. D58 ಅಲ್ಲಿ ಸಂಜು ಬಾಬಾ ಇರೋದು ಆಲ್ಮೋಸ್ಟ್ ಕನ್ಫರ್ಮ್. ಇನ್ನು ಚಿರಂಜೀವಿ ಅವರು ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅದೆಷ್ಟು ನಿಜ ಅಂತ ಮುಂದಿನ ದಿನಗಳಲ್ಲೇ ಗೊತ್ತಾಗ್ಬೇಕು. ಇನ್ಫ್ಯಾಕ್ಟ್ ಅದೇನಾದ್ರೂ ನಿಜ ಆದ್ರೆ ಪ್ರೇಮ್ ಅವರು ಸೀಕ್ರೆಟ್ ಆಗಂತೂ ಇಡಲ್ಲ, ಅದರಿಂದಾನೇ ಎಕ್ಸ್ಟ್ರಾ ಹೈಪ್ ತರೋದಕ್ಕೆ ನೋಡ್ತಾರೆ. ಸೊ ಲೆಟ್ಸ್ ವೇಟ್ ಅಂಡ್ ಸಿ. ಇನ್ನು ಇದರ ಟೈಟಲ್ ಅನೌನ್ಸ್ಮೆಂಟ್ ಬಂದು ಬರ್ಡೇ ದಿನ ಆಗದೆ ಇದ್ರೂ ಇದೇ ತಿಂಗಳಲ್ಲಿ ಆಗತ್ತೆ ಅಂತಾನೂ ಸುದ್ದಿ ಇದೆ. ಹೊಂಬಾಳೆ ಫಿಲ್ಮ್ಸ್ ವಿತ್ ಧ್ರುವ ಸರ್ಜಾ. ಕೇಳೋದಕ್ಕೆ ಸ್ವಲ್ಪ ಆಶ್ಚರ್ಯ ಆಗ್ತಿರ್ಬೋದು, ಬಟ್ ಹೊಂಬಾಳೆ ಅವರು ಧ್ರುವ ಅವ್ರನ್ನ ಒಂದು ಪ್ರಾಜೆಕ್ಟ್ ಸಲುವಾಗಿ ಅಪ್ರೋಚ್ ಮಾಡಿದ್ದಾರೆ, ಅದಂತೂ ನಿಜ. ಅಂಡ್ ಒಂದಿಬ್ರು ಡೈರೆಕ್ಟರ್ಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬಟ್ ಅಫಿಷಿಯಲ್ ಆಗಿಲ್ದೇ ಇರೋದ್ರಿಂದ ನಾನ್ ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ. ಈವನ್ ಧ್ರುವ ಅವರ ಲೈನ್ಅಪ್ ಗಳನ್ನ ನೋಡಿದ್ರೆ ಅವ್ರಿನ್ನೊಂದು 4 ವರ್ಷ ಯಾರ ಕೈಗೂ ಸಿಗಲ್ಲ ಅಷ್ಟು ಸಿನಿಮಾಗಳನ್ನ ಒಪ್ಕೊಂಡಿದ್ದಾರೆ. ಸೊ ಹೊಂಬಾಳೆ ಅವ್ರ ಜೊತೆ ಕೊಲ್ಯಾಬ್ ಆಗ್ತಾರ. ಆದ್ರೂ ಆ ಪ್ರಾಜೆಕ್ಟ್ ಯಾವಾಗ ಲಾಂಚ್ ಆಗತ್ತೆ, ಡೇಟ್ಸ್ ಯಾವಾಗ ಕೊಡ್ತಾರೆ, ಇದೆಲ್ಲದನ್ನು ಧ್ರುವ ಅವರೇ ಸ್ಪಷ್ಟಪಡಿಸಬೇಕು. ಇನ್ನು ರೀಸೆಂಟ್ OTT ರಿಲೀಸ್ಗಳ ಕಡೆ ಬಂದ್ರೆ ಕಾಟೇರ ZEE5 ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಹಾಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಪಡ್ಕೊಳ್ತಾ ಇದೆ. ನೋಡಿಲ್ಲ ಅಂದ್ರೆ ಖಂಡಿತ ಹೋಗಿ ನೋಡಿ. ಬಿಕಾಸ್ ಲಾಸ್ಟ್ ಡಿಕೇಡ್ ಅಲ್ಲೇ ದರ್ಶನ್ ಅವರ ಕಡೆಯಿಂದ ಬಂದಿರೋ ಒಳ್ಳೆ ಸಿನಿಮಾ. ಇಂಪಾರ್ಟೆಂಟ್ ಆಗಿ ಇದು ಅವರ ಕಮ್ ಬ್ಯಾಕ್ ಸಿನಿಮಾ. ಇನ್ನು ಇದರ ಜೊತೆಗೆ ಸೂರಿ ಅವರ ಬ್ಯಾಡ್ ಮ್ಯಾನರ್ಸ್ ಕೂಡ ಪ್ರೈಮ್ ವಿಡಿಯೋಸ್ ಅಲ್ಲಿ ಬರ್ಬೇಕಾಗಿತ್ತು, ಬಟ್ ಅದು ತಡ ಆಗಿದೆ. ಅಂಡ್ ಫೆಬ್ರವರಿ 16ಕ್ಕೆ ನವೀನ್ ಶಂಕರ್ ಅವರ ಕ್ಷೇತ್ರಪತಿ ಸಿನಿಮಾ ಕೂಡ ಅಮೆಜಾನ್ ಪ್ರೈಮ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಆಲ್ಸೋ ಶಿವಣ್ಣ ಅವರ ಕ್ಯಾಮಿಯೋ ಇರೋ ಕ್ಯಾಪ್ಟನ್ ಮಿಲ್ಲರ್ ಅಮೆಜಾನ್ ಪ್ರೈಮ್ ನಲ್ಲಿ ಸಿಗ್ತಾ ಇದ್ರೆ, ಈ ಕಡೆ ಗುಂಟೂರ್ ಕಾರಂ ಕನ್ನಡ ವರ್ಷನ್ ನೆಟ್ಫ್ಲಿಕ್ಸ್ ನಲ್ಲಿ ಅವೈಲೇಬಲ್ ಇದೆ. ಇನ್ನು ಈ ವಾರ ಚಿತ್ರಮಂದಿರಗಳಲ್ಲಿ ಸುಮಾರು ಸಿನಿಮಾಗಳು ರಿಲೀಸ್ ಆಗಿದ್ವು. ಅಂಡ್ ಅದರಲ್ಲಿ ಸುನಿ ಅವರ ಒಂದು ಸರಳ ಪ್ರೇಮ ಕಥೆ ಒಂದು ಡೀಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಆಗಿ ಹೊರಹೊಮ್ಮಿದೆ. ಹಾಗೇನೆ ಪೃಥ್ವಿ ಅಂಬರ್ ಅವರ ಜೂನಿ ಸಿನಿಮಾ ನಿಜವಾಗ್ಲೂ ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ಪಡ್ಕೋತಾ ಇದೆ ಕ್ರಿಟಿಕ್ಸ್ ಇಂದ. ಬಟ್ ನಮ್ಮಲ್ಲಿ ಶೋಸ್ ಹಾಕಿದ್ರು ಕೂಡ ಜನ ಬರ್ತಾ ಇಲ್ಲ. ಅಂಡ್ ಜನ ಬರ್ತಾ ಇಲ್ಲ ಅಂತ ಥಿಯೇಟರ್ನವರು ಇರೋ ಶೋಗಳನ್ನ ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ಹೇಗೆ ಅಂತ, ಬಟ್ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳೇ ಬರಲ್ಲ, ಅದಕ್ಕೆ ನಾನು ನೋಡೋದಿಲ್ಲ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ. ಆದ್ರೆ ಈ ರೀತಿ ಒಳ್ಳೆ ಸಿನಿಮಾಗಳು ಬಂದ್ರೆ ನಾವೇ ಅದನ್ನ ಸಪೋರ್ಟ್ ಮಾಡಲ್ಲ. ಯಾವನ್ ನೋಡ್ತಾನ್ ಗುರು ಅಂತ ಸುಮ್ನಾಗ್ತೀವಿ. ಅದೇ ಅಕ್ಕಪಕ್ಕದ ಇಂಡಸ್ಟ್ರಿನಲ್ಲಿ ಬರ್ಲಿ ಮುಗಿ ಬಿದ್ದು ಟಿಕೆಟ್ ಗಳನ್ನ ತಗೊಳ್ಳೋದಕ್ಕೆ ಮುಂದಿರ್ತಾರೆ. ಎನಿವೇಸ್ ನನಗಂತೂ ಸಾಕಾಗೋಗಿದೆ. ಒಂದ್ ಕಡೆ ಒಳ್ಳೆ ಸಿನಿಮಾಗಳಿಗೆ ಜನ ಸಪೋರ್ಟ್ ಮಾಡಲ್ಲ. ಅಂಡ್ ಅದಕ್ಕಾಗಿನೇ ಸ್ಟ್ರಾಂಗ್ ಪ್ರೊಡ್ಯೂಸರ್ ಅನ್ಸ್ಕೊಂಡವರು ಕೂಡ ಈ ತರ ಸಿನಿಮಾಗಳನ್ನ ಮುಂದೆ ತರೋದಕ್ಕೆ ಹಿಂದೇಟಾಕ್ತಾರೆ. ಇರ್ಲಿ ಬಿಡಿ, 3 ಸಲ ಟ್ರೈ ಮಾಡಿದ್ರು ನನಗಂತೂ ನೋಡೋದಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ನೀವಿರೋ ಜಾಗದಲ್ಲಿ ಸಿನಿಮಾ ಹಾಕಿದ್ರೆ ಮಿಸ್ ಮಾಡ್ದೇನೆ ಹೋಗಿ ನೋಡಿ. ಕಡೆ ಪಕ್ಷ ನಿಮಗಿಷ್ಟ ಆದ್ರೆ ಅದು ಮತ್ತಷ್ಟು ಜನರನ್ನ ಥಿಯೇಟರ್ ಕಡೆ ಪುಷ್ ಮಾಡುತ್ತೆ. ಸೊ ಇದಿಷ್ಟು ಹೇಳ್ಬೇಕು ಅನ್ಕೊಂಡಿದ್ದಂತ ವಿಷಯಗಳು ಹಾಗೆ ಅಪ್ಡೇಟ್ಗಳು. ಇದಲ್ದೆ ಇನ್ನೂ ಸುಮಾರಿದೆ, ಬಟ್ ಹೆವಿ ಡೀಟೇಲ್ಸ್ ಇಲ್ಲದೆ ಇರೋದ್ರಿಂದ ಅವುಗಳನ್ನ ಬಿಟ್ಟಿದ್ದೀನಿ ಅಷ್ಟೇ. ಇನ್ನ ಒಂದೆರಡು ಅಪ್ಡೇಟ್ಗಳ ಬಗ್ಗೆ ಮುಂಚೆನೆ ಮಾತಾಡಿದ್ದೀನಿ. ಚಾನೆಲ್ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ, ಹೋಗಿ ನೋಡಿ.
ಕೊನೆಯದಾಗಿ ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ರೆ ವಿಡಿಯೋ ನೋಡಿ ನಿಮಗೆ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಎಲ್ಲಾ ಕಡೆ ಕನೆಕ್ಟ್ ಆದಷ್ಟು ಅಕೌಂಟ್ ನ ಸೆಕ್ಯೂರ್ ಆಗಿ ಇಟ್ಕೊಳ್ಬಹುದು. ಅದಕ್ಕಾಗಿನೇ ಇನ್ಸ್ಟಾಗ್ರಾಮ್, ಟ್ವಿಟರ್ ಎರಡೂ ಕಡೆನೂ ನಮ್ಮ ಪೇಜ್ ಅವೈಲೇಬಲ್ ಇದೆ. ಇಲ್ಲಿ ತೋರಿಸಿರೋ ಸಪೋರ್ಟ್ ಅನ್ನ ಅಲ್ಲಿ ಕೂಡ ತೋರಿಸಿ. ಖಂಡಿತ ಹೋಗಿ ಫಾಲೋ ಮಾಡಿ. ಬೈ ಚಾನ್ಸ್ ಅಕೌಂಟ್ ಹೊಗೆ ಹಾಕಿಸ್ಕೊಳ್ತು ಅಂದ್ರೂ ಅಲ್ಲಿಂದ ನಾನು ರಿಕವರ್ ಮಾಡ್ಕೋಬಹುದು. ಅದಕ್ಕಾಗಿನೇ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಲಿಖಿತ್.